ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಡೈಲಿ ವ್ಲಾಗ್ಗೆ ಇನ್ನು ನಮ್ಮ ಅಕ್ಕ ಮನೇಲಿ. ಸೊ ಇವತ್ತು ಎದ್ದಿದ್ದು ಒಂದು 7:30 ಆ ಥರ ಎದ್ದಿದ್ದೆ ಅಂದ್ಕೊಂಡಿದ್ದೀನಿ. ನನಗೂ ನೆನಪಿಲ್ಲ ವಾಯ್ಸ್ ಅವ್ರು ಯಾವಾಗಲೂ ಕೊಡ್ತಿರೋದ್ರಿಂದಾಗಿ. ಸೊ ಯೂಶಲ್ ನಮ್ಮ ಅಕ್ಕ ಇದು ಅವಳು ಕೆಲಸದಲ್ಲಿ ಅವಳು ಬ್ಯುಸಿ ಆಗಿಬಿಡ್ತಾಳೆ. ಬೆಡ್ಶೀಟ್ ಯಾರೂ ಜೋಡಿಸಿಡಲ್ಲ, ನಮ್ಮ ಭಾವನೂ ಜೋಡಿಸಲ್ಲ, ನಮ್ಮ ಅಕ್ಕ ಮಗನೂ ಜೋಡಿಸಲ್ಲ. ಸರಿ ಅಂದ್ಬಿಟ್ಟು ನಾನು ನನ್ನ ಕೈಲಿ ಚಿಕ್ಕ ಪುಟ್ಟ ಕೆಲಸ ಆಗುತ್ತೆ ಅಷ್ಟೇ ನಾನು ಮಾಡ್ತಿದ್ದು ದೂರಲ್ಲಿ. ಆದಷ್ಟು ಲೇಸಿಯಾಗಿ ಚಿಲ್ ಮಾಡ್ಕೊಂಡು ಇದ್ಬಿಟ್ಟೆ. ಆ್ಯಂಡ್ ಅವಳು ಕಿಚನಲ್ಲಿ ಬ್ಯುಸಿ ಇರ್ತಾಯಿದ್ಲು. ನಾನು ಅದಕ್ಕೆ ಬೆಳಗ್ಗೆದ್ದು ಬೆಡ್ಶೀಟು ಮತ್ತು ಏನೋ ಬೆಡ್ನೆಲ್ಲ ನೀಟಾಗಿ ಜೋಡಿಸಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಇದು ನಮ್ಮ ಅಕ್ಕ ಮನೇಲಿ ಲಾಸ್ಟ್ ವ್ಲಾಗ್ ಆಗಿರುತ್ತೆ ನಂದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಇಷ್ಟಪಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಆ್ಯಂಡ್ ಈ ಡಿಸೆಂಬರ್ ಮಂತ್ ನಿಮಗೆ ಸಾಕಷ್ಟು ಸಕ್ಸಸ್ ಹ್ಯಾಪಿನೆಸ್ನೆಲ್ಲ ತಂದುಕೊಡ್ಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಜೊತೆಗೆ ನಿಮ್ಗೆ ಏನಾದ್ರು ಮ್ಯಾನಿಫೆಸ್ಟೇಷನ್ ಸೆಷನಲ್ಲಿ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಮೇಲ್ ಐ ಡಿನ ಹಾಕಿರ್ತೀನಿ, ನೀವು ಜಾಯ್ನ್ ಆಗ್ಬೋದು. ಬಿಕಾಸ್ ತುಂಬ ಜನ ಕೇಳ್ತಿದ್ರಿ ಬ್ಯಾಂಗ್ಳೂರಿಗೆ ಬಂದರೆ ಸೆಷನ್ ತೊಗೋಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಈ ವಿಚಾರ ನಿಮ್ಮ ಜೊತೆ ಮತ್ತೊಮ್ಮೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲೂ ಹೇಳಿರ್ತೀನಿ, ಬಟ್ ಇವಾಗಲೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇಡೀ ದಿನ ಯಾವ ಥರ ಇರುತ್ತೆ ಅಂತ ನೋಡುವ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ಬಿಟ್ಟು ನಮ್ಮ ಅಕ್ಕ ದೋಸೆ ಮಾಡ್ತಿದ್ದಾರೆ. ನೆನೆ ನೈಟ್ ಎಲ್ಲ ರುಬ್ಬಿ ಎತ್ತಿಟ್ಟಿದ್ದಾಗಿತ್ತು. ಸೊ ಇವಾಗ ಬೆಳಗ್ಗೆ ಎತ್ತು ಮಾಡ್ತಿದ್ದಾರೆ. ಸೊ ದೋಸೆಗೆ ನಾನು ನೆನ್ನೆ ಈರುಳ್ಳಿ ಚಟ್ನಿ ಮಾಡಿಕೊಟ್ಟಿದ್ದೆ ಆಯಿತಾ. ಸೊ ಇವಾಗ ಅದೇ ದೋಸೆಗೆ ಸೈಡ್ಗೆ ಅದು ಆಲ್ಮೋಸ್ಟ್ ಪೀರಿಯಡ್ ಇದೆ ಇವತ್ತು. ನೋಡಬೇಕು ಯಾವ ಟೈಮ್ಗೆ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಸೊ ಅದೊಂದು. ಆ್ಯಂಡ್ ನಿದ್ದೆ ಅಷ್ಟಕ್ಕಷ್ಟೇ ಬರ್ತಾ ಇರಲಿಲ್ಲ. ಸೊ ಹಂಗೆ ಎದ್ಬಿಟ್ಟೆ ನಾನು. ಟೈಮಲ್ಲಿ ಆಲ್ಮೋಸ್ಟ್ 7:20 ಆಗ್ತಿದೆ ಇವಾಗ. ಇವಾಗ ಇವ್ನಿಗೆ ಎಷ್ಟು ಬೇಕೋ ಅಷ್ಟು ದೋಸೆ ಮಾಡ್ಕೋತಾರೆ. ಅವನು ಹೋದ್ಮೇಲೆ ಬಂತು ನಮ್ಗೆ ಬೇಕಾದಾಗ ಬಿಸಿ ಬಿಸಿ ಹಾಕೊಳ್ಳೋಣ ಅಂತ. ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ತಿನ್ನೋಷ್ಟಲ್ಲಿ ಗಟ್ಟಿ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನೋಡಿ ಗೈಸ್, ಮನೆ ಮುಂದೆ ಇಷ್ಟೊಂದು ತೊಂಡೆಕಾಯಿ ಬಿಟ್ಟಿತ್ತಾಯ್ತಾ. ನಮ್ಮ ಅಕ್ಕ ಹೇಳಿದ್ರೆಲ್ಲ ಕಿತ್ಕೊಂಬಂದೆ. ಇವಾಗ ಇದರಲ್ಲಿ ಗೊಜ್ಜು ಅಥವಾ ಸರಿ ಪಲ್ಯ ಏನಾದರೂ ಮಾಡಬೇಕು. ಇಷ್ಟು ಸಿಕ್ಕಿದೆ. ಇದ್ರ ಜೊತೆ 1-2 ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಏನಾದರೂ ಮಾಡ್ತಾರೆ. ಸಾಕಲ್ವ ಗೈಸ್, ಒಂದು ದಿವಸಕ್ಕೆ ಪಲ್ಯನೇ ಆಗೋಯ್ತು. ಚೆನ್ನಾಗಿ ಬೆಳೀತಿದೆ ಆ್ಯಕ್ಚುಲಿ ಮನೆ ಮುಂದೆ. ಇಲ್ಲಿ ಮಧ್ಯಾಹ್ನ ಊಟಕ್ಕೂ ರೆಡಿ ಆಗ್ತಿದೆ ಆಲ್ರೆಡಿ. ನಾನು ಇನ್ನೂ ಕಾಫಿ ಸಹ ಕುಡ್ದಿಲ್ಲ. ಇವಾಗ ಕಾಫಿ ಮಾಡ್ಕೊಳ್ಳೋಣ. ಸೊ ನಮ್ಮ ಭಾವ ನೆನ್ನೆ ಬಂದು ತೊಗೊಂಬಂದಿದ್ರು. ನಾನಂತೂ ಬಂದು ತಿಂದು ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ತುಂಬ ಸಾಫ್ಟ್ ಇದೆ ಬನ್ನು. ಸೊ ಡಿಸೆಂಬರ್ 2, 3 ಒಳಗಡೆ ಮಂತ್ಲಿ ಡಿಕ್ಲರೇಷನ್ ಬುಕ್ಕನ್ನು ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ವಿಡಿಯೋ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ನಾನು ಕೂಡ ನಮ್ಮ ಊರಿಗೇನ ಬುಕ್ಕೆಲ್ಲ ತೊಗೊಂಡು ಹೋಗಿದ್ದೆ. ಅಲ್ಲೇ ಕುತ್ಕೊಂಡು ಬರಿತಾ ಇದ್ದೀನಿ. ಫಸ್ಟಿಗೆ ಬರೀಬೇಕಾಗಿತ್ತು. ನಾನು ಸ್ವಲ್ಪ ಲೇಸಿಯಾಗಿ ಬಿಡು ನಾಳೆ ಬರೆಯೋಣ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಹಾಗಾಗಿ ಕುತ್ಕೊಂಡು ಜರ್ನಲಿಂಗು ನಾನು ಹೊಸ ಟೆಕ್ನಿಕ್ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಅದು ಎಲ್ಲವನ್ನು ಕೂತು ಬರೆದು ಮುಗಿಸಿದಾಯಿತು. ಈ ಹುಲ್ಲು ಅಡ್ಡ ಇದೆ ಅಂತ ನಾನು ನೋಡ್ಕೊಂಡಿಲ್ಲ ಕ್ಯಾಮ್ರಾ ಇಟ್ಟಾಗ. ಅದು ವೀಡಿಯೋ ಆದಮೇಲೆ ಗೊತ್ತಾಯ್ತು ನನಗೆ ಕ್ಯಾಮ್ರಾಗೆ ಹುಲ್ಲು ಅಡ್ಡ ಬರ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ ಓಕೆ. ತುಂಬ ಜನ ಮಂತ್ಲಿ ಡಿಕ್ಲರೇಷನ್ ಬುಕ್ಕಲ್ಲಿ ಈ ಮಂತ್ ಏನು ಬರೆದಿರ್ತಾರೋ ನೆಕ್ಸ್ಟ್ ಮಂತ್ ನಿಮ್ಮ ಗೋಲ್ ಆಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡಿ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಮಂತು ಸೇಮ್ ವಿಚಾರನ ನೀವು ಬರಿಬೋದು. ಅಥವಾ ಆ ವಿಶ್ ಮತ್ತೆ ಆಗಿದೆ ಅಂದರೆ ಇನ್ನೊಂದು ಸಲ ಆ ವಿಶ್ ಆಗಬೇಕು ನೆಕ್ಸ್ಟ್ ಮಂತಲ್ಲೂ ಆಗಬೇಕಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ ಎವ್ರಿ ಮಂತ್. ಗೈಸ್, ಬಿಸಿ ಬಿಸಿ ಊಟ ತಡಿಯೇ. ತೊಂಡೆಕಾಯಿ ಸಾಂಬಾರು ನಮ್ಮ ಅಕ್ಕ ಪಲ್ಯ ಮಾಡ್ತಾಳಂತೆ ನಾನು ಅಂದ್ಕೊಂಡ್ರೆ ಸಾಂಬಾರ್ಗೆ ಹಾಕ್ಬಿಟ್ಟಿದ್ದಾಳೆ ಎಲ್ಲ ತಂದು. ನಾನು ಎಂಥದಾದ್ರು ಸಾಂಬಾರು ಮಾಡ್ಬಿಟ್ಟು ಮಾಡ್ತೀಯ ಅಂತ ಅದಕ್ಕೆ ಬಿಡಿಸ್ಕೊಟ್ಟೆ ಎಲ್ಲ ನೀಟಾಗಿ. ನೋಡಿದ್ರೆ ಬೇಳೆ ಹಾಕ್ಬಿಟ್ಟು ತೊಂಡೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟವಳೆ. ಅಯ್ಯೋ
ಒಂದು ಆಮ್ಲೆಟ್. ನಮ್ಮ ಅಕ್ಕ ಇವತ್ತು ನಾನ್ ವೆಜ್ ತಿನ್ನಲ್ಲ, ಯಾಕಂದರೆ ಅವ್ರು ಪೂಜೆ ಮಾಡ್ತಾರೆ ಇವತ್ತು ಮನೇಲಿ. ಆದರೆ ಮನೇಲಿರೋರೆಲ್ಲ ತಿಂತಾರೆ. ಗೈಸ್, ಫೈನಲಿ ನನ್ನ ಮಂತ್ಲಿ ಡಿಕ್ಲರೇಷನ್ ಬುಕ್ಕಲ್ಲಿ ಏನು ಬರೆದಿದ್ದೆ ಅಲ್ಲ, ನಂಗೆ ಮರ್ತೋಗಿತ್ತು ಆ್ಯಕ್ಚುಲಿ ಏನು ಬರೆದಿದ್ದೆ ಅಂತ. 12K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಬರೆದಿದ್ದೆ ಅವ್ನು ಇನ್ಸ್ಟಾಗ್ರಾಮಲ್ಲಿ. ಸೊ ಐ ಕಂಪ್ಲೀಟೆಡ್ ದಟ್. 2 days ಆಯಿತು ನಾನು ಅದು ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ನನಗಂತೂ ಸಿಕ್ಕಾಬಿಟ್ಟೆ ಸರ್ಪ್ರೈಸಿಂಗ್ ಅನ್ನಿಸ್ತು ಇವತ್ತು ನೋಡಿ. ಅದ್ರ ಜೊತೆಗೆ 20K ಸಬ್ಸ್ಕ್ರೈಬರ್ಸ್ ಅಂತ ಹಾಕಿದ್ದೆ, ಬಟ್ ಐ ಕಂಪ್ಲೀಟೆಡ್ 21,000 ಸಬ್ಸ್ಕ್ರೈಬರ್ಸ್. ಓ ಮೈ ಗಾಡ್, ದಿಸ್ ಇಸ್ ದ ಪವರ್ ಆಫ್ ಮಂತ್ಲಿ ಡಿಕ್ಲರೇಷನ್ ಬುಕ್. ಸೊ ವಿಡಿಯೋ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ಸೊ ಹೊಸೊಬ್ಬರು ನೋಡ್ತಾರೆ, ಚೆಕ್ಔಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಐ ಆಮ್ ವೆರಿ 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 ಹ್ಯಾಪಿ ಗೈಸ್. ಥ್ಯಾಂಕ್ ಯು ಈಚ್ ಒನ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಏನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ನಮ್ಮ ಅಕ್ಕ ಕೂತ್ಕೊಂಡು ತುಂಬ ವಿಚಾರಗಳನ್ನ ಮಾತಾಡ್ತಿದ್ವಿ. ನಿಜ ಹೇಳಬೇಕು, ನನ್ನ ಫ್ಯಾಮಿಲಿಲಿ ಎಷ್ಟೋ ಜನ ಏನೆಲ್ಲ ಆಗಿದ್ದಾರೆ, ಸತ್ತೋಗಿರೋರು ಎಲ್ಲರ ಬಗ್ಗೆ ನಮ್ಮ ಅಕ್ಕ ಕೂತ್ಕೊಂಡು ನಂಗೆ ಹೇಳ್ತಾ ಇದ್ದೆ. ನಾನು ಅವಳು ಸ್ವಲ್ಪ ಗಾಸಿಪ್ ಎಲ್ಲ ಮಾಡ್ಕೊಂಡು ಕೂತಿದ್ವಿ. ತುಂಬ ವಿಚಾರಗಳನ್ನ ತಿಳ್ಕೊತಾ ಇದ್ದೆ. ಅವಳಿಂದ ಕಲಿಯೋದು ತುಂಬಾ ಇದೆ ಅಂತ ನನಗೆ ಅನಿಸ್ತಿತ್ತು. ಸೊ ಯಾ ಗೈಸ್, ಫುಲ್ ಮೂನ್ ಏನೋ ಬಂದಿದೆ. ಸೊ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ವಿಶ್, ನಿಮ್ಗೆ ಏನು ಬೇಕೋ ಏನಾಗಬೇಕು ಅಂತ ವಿಶ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ ಇಲ್ಲಿಂದ. ಲವ್ಲಿ ಟು ಸಿ. ಸೊ ಕತ್ಲೆ ಆದರೆ ಹಿಂಗಾಗ್ಬಿಡುತ್ತಿಲ್ಲಲ್ಲ. ಸೊ ವಿಶ್ ಮಾಡ್ಕೊಳ್ಳಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಇವಾಗಲೇ. ಈವ್ನಿಂಗ್ ಲುಕ್ಸ್ ಲೈಕ್. ಸೊ ಟೈಮ್ ಬಂದು ಆಲ್ಮೋಸ್ಟ್ 6:30, 40 ಸಮಥಿಂಗ್ ಆಗ್ತಿದೆ. ಸೊ ನಮ್ಮ ಮನೇಲಿ ಕುಕ್ಕಿಂಗ್ ನಡೀತಿದೆ. ಸ್ನ್ಯಾಕ್ಸು ಟೈಮ್ ಎಷ್ಟು, ಇವಾಗ ಸ್ನ್ಯಾಕ್ಸ್ ಮಾಡ್ತಿದ್ದಾರೆ. ಅದ್ರ ಹೆಸರು ಬಂದ್ಬಿಟ್ಟು ಚುರ್ಮುರಿ. ಆ ಚುರ್ಮುರಿ ಹಾಂ, ಅದೇನಾರು ಇವತ್ತು ಚೆನ್ನಾಗಿಲ್ಲ ಅಂದರೆ ಅವರಮ್ಮ ದೊಣ್ಣೆ ತಗೊಂಡು ಹೊಡಿಯೋದೇ ಇವತ್ತು ಅವನಿಗೆ. ಮಂಡಕ್ಕಿ, ಈರುಳ್ಳಿ, ಇನ್ನೊಂದಿಲ್ಲ. ನಿಮ್ಮ ಬೆಣ್ಣೆ ಅಷ್ಟೇನಾ? ಖಾರದ ಪುಡಿ ಏನಿಲ್ಲ? ಖಾರ ಪುಡಿ ಹಾಕಿನಿ, ಖಾರ ಪುಡಿ, ಉಪ್ಪು, ಕೊತ್ತಂಬರಿ ಹಾಕಿ ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ಮನೆಯಲ್ಲಿ ಐತೆ, ಕೇಳಿ ಮಮ್ಮಿನ. ಪ್ರಾಡಕ್ಟ್ಗಳು ಕಮ್ಮಿ ಇದೆ. ಸೊ ನಮ್ಮ ಅಕ್ಕ ವಾಚಿಂಗ್ TV. ನಂದು ಬ್ಯಾಗ್ ಪ್ಯಾಕ್ ಎಲ್ಲ ಆಗಿದೆ. ಸೊ ಬೆಂಗಳೂರು ಕಡೆಗೆ ಹೊರಡೋದೆ ನಾಳೆ ಎಲ್ಲ. ಜಸ್ಟ್ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಇವಾಗ ಕರೆಂಟ್ ಬಂದಿದೆ ಗೈಸ್ ಇಲ್ಲಿ. ಇದು ಬಂದು ನೆಕ್ಸ್ಟ್ ಡೇ ಆಗಿರುತ್ತೆ. ನನಗೆ 5:37ಗೆ ಟ್ರೈನ್ ಇತ್ತು ಸಾಗರದಿಂದ ಬೆಂಗಳೂರಿಗೆ. ಹಾಗಾಗಿ ನಾನು 3:30ಗೆಲ್ಲ ಇದ್ದು ನಮ್ಮ ಭಾವನ ಕರ್ಕೊಂಡು ಹೊರಟು ಬಂದಿದ್ದಾಯಿತು. ಇಲ್ಲಿ ಯಾವುದೇ ಥರ ಬಸ್ಸು ಏನು ಆಟೋಗಳೆಲ್ಲ ಏನೂ ಸಿಗೋಲ್ಲ. ಮನೇಲಿ ಯಾರಾದರೂ ಒಬ್ಬರ ಗಾಡಿ ಇರಲೇಬೇಕು. ಸೊ ಬೆಳಗ್ಗೆ ಬೇಗ ಎದ್ದು 4:45ಗೆಲ್ಲ ನಾವು ಸ್ಟೇಷನ್ ರೀಚ್ ಆಗಿಬಿಟ್ಟಿದ್ವಿ. ಇನ್ನು 4 ಮಿನಿಟ್ಸ್ ಹೊರಡೋ ಮುಂಚೆನೂ ಟ್ರೈನ್ ಬಂತು. ಸೊ ಅಲ್ಲಿಂದ ಹೊರಟು ಬಂದಿದ್ದಾಯಿತು ಟು ಬ್ಯಾಂಗ್ಳೂರ್.